ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಮಾಲ್ಡೀವ್ಸ್ ಭಾರತೀಯರ ಕಣ್ಣಿಗೆ ಒಂದು ಕಾಲದಲ್ಲಿ ಸ್ವರ್ಗದಂತೆ ಕಾಣಿಸುತ್ತಿದ್ದ ದ್ವೀಪ ರಾಷ್ಟ್ರ ಇದು. ತಿಳಿ ನೀಲಿ ಸಾಗರದಲ್ಲಿ ಕಂಗೊಳಿಸುವ ಈ ದೇಶವನ್ನ ಕಣ್ತುಂಬಿಕೊಳ್ಳಲು ಹೋಗ್ತಾ ಇದ್ದ ಭಾರತೀಯರಿಗೆ ಲೆಕ್ಕವೇ ಇಲ್ಲ. ಹೀಗೆ ಕಳೆದ ವರ್ಷದವರೆಗೂ ಎಲ್ಲವೂ ಸರಿ ಇತ್ತು. ಆದರೆ ಕಳೆದ ವರ್ಷ ಇದ್ದಕ್ಕಿದ್ದಂತೆ ಮಾಲ್ಡೀವ್ಸ್ ಅನ್ನುವ ಗುಬ್ಬಚ್ಚಿ ಗಾತ್ರದ ದೇಶ ಬದಲಾಗಿ ಬಿಡುತ್ತೆ. ಭಾರತದ ಆಶ್ರಯದಲ್ಲಿದ್ದ ಈ ದೇಶ ಚೀನಾದ ಕುಮ್ಮಕ್ಕಿಗೆ ಸಿಲುಕಿ ಭಾರತದ ವಿರುದ್ಧವೇ ತಿರುಗಿ ಬಿದ್ದಿತ್ತು. ಮುಂದೆ ಮಾಲ್ಡೀವ್ಸ್ ಮಾಡಿದ ಮಂಗನಾಟವನ್ನ ಜಗತ್ತು ನೋಡಿದೆ. ಆದರೆ ಮಾಲ್ಡೀವ್ಸ್ನ ಮಂಗನಾಟಕ್ಕೆ ಭಾರತ ಕೊಟ್ಟ ತಿರುಗೇಟು ಇದೆಯಲ್ಲ, ಅದನ್ನ ಮಾಲ್ಡೀವ್ಸ್ನಿಂದ ಎಂದೆಂದಿಗೂ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಪ್ರಧಾನಿ ಮೋದಿ ಜಸ್ಟ್ ಲಕ್ಷದ್ವೀಪಕ್ಕೆ ಭೇಟಿ ಕೊಟ್ಟು ಬಂದಿದ್ದು ಅಷ್ಟೇ. ಮಾಲ್ಡೀವ್ಸ್ನ ಆರ್ಥಿಕತೆಯೇ ಬುಡಮೇಲಾಗಿ ಹೋಯಿತು. ಮಾಲ್ಡೀವ್ಸ್ ಅನ್ನುವ ಪ್ರವಾಸಿಗರ ಸ್ವರ್ಗ ಪ್ರವಾಸಿಗರಿಲ್ಲದೆ ಸ್ಮಶಾನ ಭೂಮಿಯಾಗಿ ಪರಿವರ್ತನೆಯಾಯಿತು. ಭಾರತ ಕೊಟ್ಟ ಏಟಿನಿಂದ ಮಾಲ್ಡೀವ್ಸ್ಗೆ ಇನ್ನೂ ಕೂಡ ಹೊರಬರೋದಕ್ಕೆ ಸಾಧ್ಯವಾಗಿಲ್ಲ. ಇದೀಗ ಮಾಲ್ಡೀವ್ಸ್ನ ವಿಚಾರದಲ್ಲಿ ಅದೊಂದು ಸುದ್ದಿ ಭಾರಿ ಸದ್ದು ಮಾಡ್ತಾ ಇದೆ. ಮಾಲ್ಡೀವ್ಸ್ನಲ್ಲಿ ಚೀನಾ ಪರ ಒಲವು ಹೊಂದಿದ್ದ ಮುಯಿಜು ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಭಾರತ ಅದೊಂದು ಮಾಸ್ಟರ್ ಪ್ಲಾನ್ ಮಾಡಿತ್ತು ಅಂತ ಅಮೆರಿಕಾದ ಮಾಧ್ಯಮ ವಾಷಿಂಗ್ಟನ್ ಪೋಸ್ಟ್ ಸುದ್ದಿ ಬಿತ್ತರ ಮಾಡಿದೆ. ಮುಯಿಜು ಅಧಿಕಾರಕ್ಕೆ ಬಂದ ಮೇಲೆ ಭಾರತ ಮಾಲ್ಡೀವ್ಸ್ನ ಸರ್ಕಾರವನ್ನೇ ಬದಲಾವಣೆ ಮಾಡುವ ಪ್ಲಾನ್ ಮಾಡಿತ್ತು ಅಂತ ವಾಷಿಂಗ್ಟನ್ ಪೋಸ್ಟ್ನ ವರದಿಯಲ್ಲಿ ಹೇಳಲಾಗಿದೆ. ಭಾರತ ತನ್ನ ವಿರುದ್ಧ ನಿಲ್ಲಬಹುದಾದ ಸರ್ಕಾರವನ್ನೇ ಉರುಳಿಸಿ ತನ್ನ ಪರವಾದ ಸರ್ಕಾರವನ್ನ ಮಾಲ್ಡೀವ್ಸ್ನಲ್ಲಿ ರಚನೆ ಮಾಡೋದಕ್ಕೆ ಹೊರಟಿತ್ತು ಅಂತ ಈ ವರದಿಯಲ್ಲಿ ಭಾರತದ ಮೇಲೆ ಆರೋಪ ಮಾಡಲಾಗಿದೆ. ಇನ್ನೇನು ಪ್ಲಾನ್ ಸಕ್ಸಸ್ ಆಯಿತು ಅನ್ನುವಾಗ ಭಾರತ ಇದ್ದಕ್ಕಿದ್ದ ಹಾಗೆ ತನ್ನ ಮಾಸ್ಟರ್ ಪ್ಲಾನ್ ಅನ್ನ ಕ್ಯಾನ್ಸಲ್ ಮಾಡ್ತು ಅಂತಾನು ಈ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಅಷ್ಟಕ್ಕೂ ಏನಿದು ವಾಷಿಂಗ್ಟನ್ ಪೋಸ್ಟ್ನ ಸ್ಫೋಟಕ ವರದಿ? ನಿಜವಾಗ್ಲೂ ಭಾರತ ಮುಯಿಜು ಸರ್ಕಾರವನ್ನ ಕೆಡವಲು ಪ್ರಯತ್ನ ಮಾಡಿತ್ತ? ಕೊನೆ ಕ್ಷಣದಲ್ಲಿ ಪ್ಲಾನ್ ಕ್ಯಾನ್ಸಲ್ ಆಗಿದ್ದು ಯಾಕೆ? ವಾಷಿಂಗ್ಟನ್ ಪೋಸ್ಟ್ ವರದಿಯಲ್ಲಿ ಏನೆಲ್ಲ ಉಲ್ಲೇಖ ಮಾಡಲಾಗಿದೆ ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಒಂದು ಕಾಲ ಇತ್ತು, ಇಡೀ ಜಗತ್ತಿನಾದ್ಯಂತ ಅಮೆರಿಕ ಒಂದು ರೀತಿಯ ಹಿಡಿತ ಸಾಧಿಸಿತ್ತು. ಅದು ಯಾವ ರೀತಿಯ ಹಿಡಿತ ಅಂದ್ರೆ, ಜಗತ್ತಿನ ಯಾವ ಮೂಲೆಯಲ್ಲಿ ಚುನಾವಣೆಗಳು ನಡೆಯಲಿ ಅಲ್ಲಿ ಅಮೆರಿಕದ ಹಿಡಿತ ಇತ್ತು. ತನಗೆ ಬೇಕಾದ ಸರ್ಕಾರಗಳು ಅಧಿಕಾರಕ್ಕೆ ಬರುವಂತೆ ಅಮೆರಿಕ ನೋಡಿಕೊಳ್ತಾ ಇತ್ತು. ಒಂದು ವೇಳೆ ತನ್ನ ವಿರುದ್ಧ ಯಾವುದಾದ್ರೂ ದೇಶದ ನಾಯಕ ನಡೆದುಕೊಂಡ್ರೆ ಸರ್ಕಾರಗಳನ್ನೇ ಬೀಳಿಸುವ ತಾಕತ್ತು ಕೂಡ ಅಮೆರಿಕಾಗೆ ಇತ್ತು. ಈಗ ಅಂತಹ ಹಿಡಿತ ಅಮೆರಿಕಾಗೆ ಇಲ್ಲ. ಆದರೂ ಕೆಲವೊಂದು ಕಡೆಯಲ್ಲಿ ಈಗಲೂ ಇಂತಹ ಆಟಗಳನ್ನ ಆಡುತ್ತೆ. ಉದಾಹರಣೆಗೆ ಬಾಂಗ್ಲಾದೇಶವನ್ನೇ ತೆಗೆದುಕೊಳ್ಳಿ. ಬಾಂಗ್ಲಾದ ಇವತ್ತಿನ ಈ ಪರಿಸ್ಥಿತಿಗೆ ಅಮೆರಿಕ ಕೂಡ ಒಂದು ಕಾರಣ. ಶೇಖ್ ಹಸೀನಾ ತಮಗೆ ಬೇಕಾದ ಹಾಗೆ ಇಲ್ಲ ಅಥವಾ ಅವರು ತಮ್ಮ ಮಾತನ್ನ ಕೇಳುತ್ತಿಲ್ಲ ಅನ್ನುವ ಕಾರಣಕ್ಕಾಗಿ ಸರ್ಕಾರವನ್ನೇ ಅಮೆರಿಕ ಉರುಳಿಸಿದೆ ಅನ್ನುವ ಆರೋಪ ಇದೆ. ಇದೀಗ ಇಂಥದ್ದೇ ಒಂದು ಆರೋಪವನ್ನ ಅಮೆರಿಕದ ಮಾಧ್ಯಮವೊಂದು ಭಾರತದ ಮೇಲೆ ಹಾಕಿಬಿಟ್ಟಿದೆ. ಮಾಲ್ಡೀವ್ಸ್ನಲ್ಲಿ ಭಾರತ ವಿರೋಧಿ ಮುಯಿಜು ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಭಾರತ ಮುಯಿಜು ಸರ್ಕಾರವನ್ನೇ ಉರುಳಿಸಲು ಪ್ಲಾನ್ ಹಾಕಿತ್ತು ಅಂತ ಅಮೆರಿಕದ ಸುದ್ದಿ ಮಾಧ್ಯಮ ವಾಷಿಂಗ್ಟನ್ ಪೋಸ್ಟ್ ವರದಿ ಮಾಡಿದೆ. ಜಾಗತಿಕ ಮಟ್ಟದಲ್ಲಿ ಇದು ಬಹುದೊಡ್ಡ ಆರೋಪ. ಇಂತಹ ಆರೋಪಗಳು ಚೀನಾ, ಅಮೆರಿಕ, ರಷ್ಯಾದಂತಹ ದೇಶಗಳ ಮೇಲೆ ಮಾತ್ರ ಬರ್ತಾ ಇತ್ತು. ಈ ಆರೋಪಗಳಲ್ಲಿ ಕೆಲವು ಸತ್ಯವೂ ಕೂಡ ಇದೆ. ಅಮೆರಿಕ ಹಲವು ದೇಶಗಳಲ್ಲಿ ತಮಗೆ ಬೇಕಾದ ಸರ್ಕಾರಗಳನ್ನು ರಚನೆ ಮಾಡಿದ್ದು ನಿಜ. ರಷ್ಯಾ ಹಾಗೂ ಚೀನಾಗಳು ಕೂಡ ಈ ರೀತಿಯ ತಂತ್ರವನ್ನ ಮಾಡಿಕೊಂಡ ಉದಾಹರಣೆಗಳಿದೆ. ಆದರೆ ಭಾರತ ಈ ರೀತಿ ಇಲ್ಲಿವರೆಗೆ ಇಂಥದ್ದೊಂದು ತಂತ್ರಗಾರಿಕೆಯನ್ನ ಮಾಡಿರಲಿಲ್ಲ. ಇಂತಹ ಆರೋಪಗಳು ಕೂಡ ಭಾರತದ ಮೇಲೆ ಇರಲಿಲ್ಲ. ಆದರೆ ಇದೀಗ ಇದ್ದಕ್ಕಿದ್ದ ಹಾಗೆ ಅಮೆರಿಕ ಭಾರತದ ಮೇಲೆ ಬಹುದೊಡ್ಡ ಆರೋಪವನ್ನ ಹೊರಿಸಿಬಿಟ್ಟಿದೆ. ವಾಷಿಂಗ್ಟನ್ ಪೋಸ್ಟ್ನಲ್ಲಿ ವರದಿ ಮಾಡಿರುವ ಪ್ರಕಾರ ಭಾರತದ ಏಜೆಂಟ್ಗಳು ಮಾಲ್ಡೀವ್ಸ್ನಲ್ಲಿ ಸರ್ಕಾರ ಬದಲಾವಣೆ ಮಾಡಲು ಪ್ಲಾನ್ ಮಾಡಿದ್ರು. ಮುಯಿಜು ಸರ್ಕಾರವನ್ನ ಉರುಳಿಸಿ ಹೊಸ ಸರ್ಕಾರವನ್ನ ಅಧಿಕಾರಕ್ಕೇರಿಸಲು ಎಲ್ಲ ಪ್ರಯತ್ನಗಳು ನಡೆದಿತ್ತು. ಭಾರತದ ಏಜೆಂಟ್ಗಳು ಆಲ್ಮೋಸ್ಟ್ ಈ ಪ್ಲಾನ್ನಲ್ಲಿ ಸಕ್ಸಸ್ ಕೂಡ ಆಗಿದ್ರು. ಆದರೆ ಕೊನೆ ಕ್ಷಣದಲ್ಲಿ ಈ ಪ್ಲಾನ್ ಕ್ಯಾನ್ಸಲ್ ಮಾಡಲಾಗಿತ್ತು ಅಂತ ವಾಷಿಂಗ್ಟನ್ ಪೋಸ್ಟ್ನಲ್ಲಿ ವರದಿ ಮಾಡಲಾಗಿದೆ. ಇಂಥದೊಂದು ವರದಿ ಬಿಡುಗಡೆ ಆಗ್ತಾ ಇದ್ದಂತೆ ಜಾಗತಿಕ ಮಟ್ಟದಲ್ಲಿ ಒಂದು ರೀತಿಯಲ್ಲಿ ಸಂಚಲನ ಶುರುವಾಗಿದೆ. ಆದರೆ ಈ ಸುದ್ದಿಯಲ್ಲಿ ಯಾವ ಸತ್ಯಾಂಶ ಕೂಡ ಇಲ್ಲ ಅಂತ ಮಾಲ್ಡೀವ್ಸ್ನ ವಿರೋಧ ಪಕ್ಷದ ನಾಯಕ ಹೇಳಿಬಿಟ್ಟಿದ್ದಾರೆ. ಈ ವರದಿಯಲ್ಲಿ ಹೇಳಿರುವ ಯಾವುದೇ ಅಂಶಗಳು ಸತ್ಯವಲ್ಲ. ಭಾರತದ ಏಜೆಂಟ್ಗಳು ನಮ್ಮನ್ನ ಈ ವಿಚಾರದಲ್ಲಿ ಸಂಪರ್ಕ ಮಾಡಿಲ್ಲ. ನಾವು ಕೂಡ ಅಂತಹ ಪ್ರಯತ್ನಗಳನ್ನ ಮಾಡಿಯೇ ಇಲ್ಲ ಅಂತ ಮಾಲ್ಡೀವ್ಸ್ನ ವಿರೋಧ ಪಕ್ಷದ ನಾಯಕರೇ ಕ್ಲಿಯರ್ ಆಗಿ ಹೇಳಿಬಿಟ್ಟಿದ್ದಾರೆ. ಇದೆಲ್ಲ ಸರಿಯಪ್ಪ, ಅಮೆರಿಕ ಯಾಕೆ ಇಂಥದ್ದೊಂದು ವರದಿಯನ್ನ ಬಿಡುಗಡೆ ಮಾಡಿದೆ? ಇದರಿಂದ ಅಮೆರಿಕಾಗೆ ಏನ್ ಲಾಭ ಅಂತ ನೀವು ಕೇಳಬಹುದು.
ಅಮೆರಿಕಾಗೆ ಇಲ್ಲಿ ಹಲವು ಲಾಭಗಳಿದೆ. ಒಂದು, ಭಾರತದ ಇಮೇಜ್ ಅನ್ನ ಹಾಳು ಮಾಡೋದು. ಬಾಂಗ್ಲಾದಲ್ಲಿ ಸರ್ಕಾರ ಬೀಳೋದಕ್ಕೆ ಅಮೆರಿಕ ಕಾರಣ ಅನ್ನುವ ಆರೋಪ ಯಾವ ರೀತಿ ಬಂತೋ ಅದೇ ರೀತಿ ಭಾರತದ ಮೇಲೆ ಕೂಡ ಇಂಥದ್ದೇ ಒಂದು ಆರೋಪ ಬರುವಂತೆ ಮಾಡೋದು ಅಮೆರಿಕಾದ ಪ್ಲಾನ್. ಈಗ ಈ ಸುದ್ದಿಯನ್ನ ನೋಡಿಕೊಂಡು ಚೀನಾ ಭಾರತದ ವಿರುದ್ಧ ಮಾತನಾಡೋದಕ್ಕೆ ಶುರು ಮಾಡುತ್ತೆ. ಪ್ರಜಾತಂತ್ರದ ಬಗ್ಗೆ ಯಾವಾಗ್ಲೂ ಬೊಬ್ಬೆ ಹೊಡೆಯುವ ಭಾರತ ಈ ರೀತಿಯ ತಂತ್ರಗಾರಿಕೆ ಮಾಡ್ತಾ ಇದೆ ಅಂತ ಚೀನಾಗೆ ಭಾರತದ ವಿರುದ್ಧ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತೆ ಆಗುತ್ತೆ. ಸ್ನೇಹಿತರೆ, ಇಲ್ಲಿ ಒಂದು ವಿಚಾರವನ್ನ ಸೂಕ್ಷ್ಮವಾಗಿ ಗಮನಿಸಬೇಕು. ಇಲ್ಲಿ ವಾಷಿಂಗ್ಟನ್ ಪೋಸ್ಟ್ ವರದಿ ಮಾಡಿದೆ ಅಂದ ತಕ್ಷಣ ಅದು ಅಮೆರಿಕಾದ ವಾದವಾಗೋದಿಲ್ಲ ಅಥವಾ ಅಮೆರಿಕ ಸರ್ಕಾರದ ಮಾತುಗಳಾಗೋದಿಲ್ಲ. ವಾಷಿಂಗ್ಟನ್ ಪೋಸ್ಟ್ ಅಮೆರಿಕಾದ ಸರ್ಕಾರಿ ಮಾಧ್ಯಮವೂ ಕೂಡ ಅಲ್ಲ. ಇದೊಂದು ಖಾಸಗಿ ಮಾಧ್ಯಮ. ಈ ಮಾಧ್ಯಮ ಹೆಚ್ಚಾಗಿ ಟಾರ್ಗೆಟ್ ಮಾಡೋದು ಭಾರತವನ್ನೇ. ಪಾಕಿಸ್ತಾನದ ವಿರುದ್ಧ ಕೂಡ ವಾಷಿಂಗ್ಟನ್ ಪೋಸ್ಟ್ ಇಷ್ಟೊಂದು ಸುದ್ದಿಗಳನ್ನ ಪ್ರಕಟ ಮಾಡೋದಿಲ್ಲ. ಆದರೆ ಭಾರತದ ವಿರುದ್ಧ ಸಾಕ್ಷಿಗಳು ಇಲ್ಲದೇ ಇದ್ರೂ ವಾಷಿಂಗ್ಟನ್ ಪೋಸ್ಟ್ ಬಾಯಿಗೆ ಬಂದ ಹಾಗೆ ಬರೆಯುತ್ತೆ. ಇಲ್ಲಿ ಬೇರೆ ವಿಚಾರಗಳನ್ನ ಬಿಟ್ಟುಬಿಡೋಣ. ಪರ್ಟಿಕ್ಯುಲರ್ ಆಗಿ ಈ ವಿಚಾರವನ್ನ ವಾಷಿಂಗ್ಟನ್ ಪೋಸ್ಟ್ ಟಾರ್ಗೆಟ್ ಮಾಡೋದಕ್ಕೆ ಕಾರಣ ಅಮೆರಿಕ ಮೇಲೆ ಕೇಳಿ ಬಂದ ಆರೋಪಗಳು. ಅದನ್ನ ಭಾರತೀಯ ಮಾಧ್ಯಮಗಳು ಪ್ರಕಟಿಸಿದ ರೀತಿ. ನಾವು ಆರಂಭದಲ್ಲೇ ಹೇಳಿದಂತೆ ಬಾಂಗ್ಲಾದಲ್ಲಿ ಶೇಖ್ ಹಸೀನಾ ಸರ್ಕಾರ ಪತನವಾಗೋದಕ್ಕೆ ಪ್ರಮುಖ ಕಾರಣ ಅಮೆರಿಕ. ಯಾಕೆ ಏನು ಅನ್ನೋದನ್ನ ನಾವು ಈ ಹಿಂದೆ ಡೀಟೇಲ್ ಆಗಿ ವಿಡಿಯೋಗಳನ್ನ ಮಾಡಿದ್ದೇವೆ. ಈ ಸುದ್ದಿಯನ್ನ ತುಂಬಾ ಹೈಲೈಟ್ ಮಾಡಿದ್ದು ಭಾರತದ ಮಾಧ್ಯಮಗಳು. ಅಮೆರಿಕದ ಷಡ್ಯಂತ್ರವನ್ನ ಭಾರತದ ಮಾಧ್ಯಮಗಳು ಎಳೆಯಾಗಿ ಬಿಚ್ಚಿಟ್ಟಿದ್ದವು. ಹೀಗೆ ಅಂದು ಅಮೆರಿಕದ ಮೇಲೆ ಭಾರತದ ಮಾಧ್ಯಮಗಳು ಆರೋಪ ಮಾಡಿವೆ ಅನ್ನುವ ಒಂದೇ ಒಂದು ಕಾರಣಕ್ಕಾಗಿ ಈಗ ಭಾರತದ ವಿರುದ್ಧವೇ ವರದಿ ಪ್ರಕಟ ಮಾಡಿದೆ ವಾಷಿಂಗ್ಟನ್ ಪೋಸ್ಟ್. ಬಾಂಗ್ಲಾ ಅಮೆರಿಕದ ಪಾಲಿಗೆ ತುಂಬಾನೇ ಇಂಪಾರ್ಟೆಂಟ್. ಇದು ಈಗಿನಿಂದ ಅಲ್ಲ. ಬಾಂಗ್ಲಾ ಸ್ವಾತಂತ್ರ್ಯ ಪಡೆಯೋದಕ್ಕಿಂತ ಮುಂಚೆಯೇ ಬಾಂಗ್ಲಾದಲ್ಲಿ ತನ್ನ ನೆಲೆ ಇರಬೇಕು ಅಂತ ಅಮೆರಿಕ ಪ್ರಯತ್ನ ಮಾಡಿತ್ತು. ಬಾಂಗ್ಲಾಗೆ ಸ್ವಾತಂತ್ರ್ಯ ಸಿಕ್ಕಿದ ಸಂದರ್ಭದಲ್ಲಿ ಕೂಡ ಅದನ್ನ ಒಂದು ದೇಶ ಅಂತ ಒಪ್ಪಿಕೊಳ್ಳೋದಕ್ಕೆ ಅಮೆರಿಕ ರೆಡಿ ಇರಲಿಲ್ಲ. ಕೊನೆಗೆ ಒಲ್ಲದ ಮನಸ್ಸಿನಿಂದ ದೇಶ ಅಂತ ಒಪ್ಪಿಕೊಂಡ ಅಮೆರಿಕ ಶೇಖ್ ಹಸೀನಾ ಅವರ ತಂದೆ ಬಾಂಗ್ಲಾದ ರಾಷ್ಟ್ರಪಿತ ಅಂತ ಕರೆಸಿಕೊಳ್ಳುವ ಶೇಖ್ ಮುಜಿಬುರ್ ರೆಹಮಾನ್ ಅವರನ್ನೇ ಮುಗಿಸುವ ಪ್ರಯತ್ನ ಮಾಡಿತ್ತು. ಇದಕ್ಕೆ ಕಾರಣ ತನಗೆ ಬೇಕಾದ ಸರ್ಕಾರ ಬಾಂಗ್ಲಾದಲ್ಲಿ ಆಡಳಿತದಲ್ಲಿ ಇರಬೇಕು ಅನ್ನೋದು. ಈ ಪ್ರಯತ್ನದಲ್ಲಿ ಅಮೆರಿಕ ಯಶಸ್ವಿ ಕೂಡ ಆಗುತ್ತೆ. 1975ರಲ್ಲಿ ಮುಜಿಬುರ್ ರೆಹಮಾನ್ ಅವರನ್ನ ಹತ್ಯೆ ಮಾಡಿಸುವಲ್ಲಿ ಅಮೆರಿಕ ಯಶಸ್ವಿಯಾಗಿತ್ತು. ಇಂತಹ ಅಮೆರಿಕ ಈಗ ಭಾರತದ ಮೇಲೆ ಆರೋಪ ಮಾಡ್ತಾ ಇದೆ. ಇನ್ನು ಈ ವರದಿಯಲ್ಲಿ ಮತ್ತೊಂದು ಆರೋಪ ಮಾಡಲಾಗಿದೆ. ಭಾರತ $6 ಮಿಲಿಯನ್ ಹಣವನ್ನ ಕೊಟ್ಟು ಸರ್ಕಾರವನ್ನ ಬದಲಾವಣೆ ಮಾಡುವ ಪ್ಲಾನ್ ಮಾಡಿತ್ತು ಅಂತ ವರದಿಯಲ್ಲಿ ಹೇಳಲಾಗಿದೆ. $6 ಮಿಲಿಯನ್ ಅಂದರೆ 50 ಕೋಟಿ ರೂಪಾಯಿ. 50 ಕೋಟಿ ರೂಪಾಯಿಗೆ ಒಂದು ಸರ್ಕಾರವನ್ನೇ ಉರುಳಿಸೋದಕ್ಕೆ ಆಗುತ್ತಾ? 50 ಕೋಟಿಗೆ ನಮ್ಮಲ್ಲಿ ಒಂದು MLA ಅನ್ನೇ ಖರೀದಿ ಮಾಡೋದಕ್ಕೆ ಆಗೋದಿಲ್ಲ. ಅಂಥದ್ರಲ್ಲಿ ಕೇವಲ 50 ಕೋಟಿಯಲ್ಲಿ ಒಂದು ಸರ್ಕಾರವನ್ನ ಬೀಳಿಸೋದಕ್ಕೆ ಆಗುತ್ತಾ ಹೇಳಿ? ಭಾರತ ಒಂದು ವೇಳೆ ಪ್ಲಾನ್ ಮಾಡಿದ್ರು ಇಷ್ಟು ಕಡಿಮೆ ಹಣಕ್ಕಂತೂ ಮಾಡೋದಿಲ್ಲ. ಈ ವರದಿಯಿಂದ ಭಾರತದ ಇಮೇಜ್ಗೆ ಧಕ್ಕೆಯಂತೂ ಆಗುತ್ತೆ. ಚೀನಾದಂತಹ ದೇಶಗಳಿಗೆ ಭಾರತದ ವಿರುದ್ಧ ಮಾತನಾಡೋದಕ್ಕೆ ಅಸ್ತ್ರ ಕೂಡ ಸಿಕ್ಕಿದ ರೀತಿಯಾಗುತ್ತೆ. ಹೀಗಾಗಿ ಭಾರತ ಅಮೆರಿಕ ಸರ್ಕಾರದ ಜೊತೆ ಈ ಕುರಿತು ಮಾತುಕತೆ ಮಾಡಬೇಕಾಗಿದೆ. ನಿಮ್ಮ ಮಾಧ್ಯಮ ಯಾವುದೇ ಸಾಕ್ಷಿಗಳಿಲ್ಲದೆ ಈ ರೀತಿಯ ಸುದ್ದಿ ಬಿತ್ತರ ಮಾಡ್ತಾ ಇದೆ ಅಂತ ಮನವರಿಕೆ ಮಾಡಿಕೊಡಬೇಕಾಗಿದೆ. ನಮ್ಮ ಮಾಧ್ಯಮ ಅಮೆರಿಕ ಮಾಡಿದ ಷಡ್ಯಂತ್ರವನ್ನ ಬಯಲಿಗೆಳೆದವು ಅನ್ನುವ ಒಂದೇ ಒಂದು ಕಾರಣಕ್ಕೆ ಅಮೆರಿಕದ ಮಾಧ್ಯಮಗಳು ಈ ರೀತಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಕಾಮೆಂಟ್ ಮಾಡಿ.